ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಏನು ಹೇಳಬೇಕಪ್ಪ ಅಂದರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಲು ಹ್ಯಾಕ್ ಆಗಿದೆ. ಅದಕ್ಕೋಸ್ಕರ ನಾನು ಇನ್ನೊಂದು ಐ ಡಿ ಕ್ರಿಯೇಟ್ ಮಾಡಿಕೊಂಡು ಜಿಮೇಲ್ ಐ ಡಿ ಕ್ರಿಯೇಟ್ ಮಾಡಿಕೊಂಡು ನಾನು ಅದರಿಂದ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಹ್ಯಾಕ್ ಮಾಡಿದ್ದಕ್ಕೆ ತುಂಬ ಬೇಜಾರಾಯಿತು. 12,000 ಜನ ಸಬ್ಸ್ಕ್ರೈಬು ಮತ್ತು ಚೆನ್ನಾಗಿ ವ್ಯೂಸ್ ಎಲ್ಲ ಬಂದಿದ್ದು ಚಾನಲು ಹಿಂಗಾಯಿತು ಅಂದರೆ ಯಾರಿಗೆ ತಾನೇ ಬೇಜಾರಾಗಲ್ಲ. ನಾನು ಒಂದು 2-3 ದಿನ ತುಂಬ ಬೇಜಾರು ಮಾಡಿಕೊಂಡು ಕೂತಿದ್ದೆ. ನಮ್ಮ ಮನೆಯವ್ರು ಹೇಳಿದ್ರು, ನೀನು ಬೇಜಾರು ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಏನು ಮಾಡೋಕ್ಕಾಗಲ್ಲ. ಈಗ ಹ್ಯಾಕ್ ಆಗಿರೋ ಚಾನಲು ಮತ್ತೆ ರಿಕವರಿ ಮಾಡ್ಕೊಳಕ್ಕಾಗಲ್ಲ. ನಾವು ಎಲ್ಲ ಥರನೂ ಪ್ರಯತ್ನ ಪಟ್ಟು ಅದು ಆಗಲಿಲ್ಲ. ಹಂಗಾಗಿ ನಾನು ಮತ್ತೆ ಒಂದು ಇನ್ನೊಂದು ಐ ಡಿನ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ವ್ಲಾಗ್ಗಳನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನನ್ನ ಇಂಟ್ರಡಕ್ಷನ್. ಅಂದರೆ ನಾನು ಫಸ್ಟ್ ಯಾರು ಏನು ಎತ್ತ ಅನ್ನೋದು ಗೊತ್ತಾಗಬೇಕು. ನಿಮಗೆ ಗೊತ್ತಾದ್ಮೇಲೆ ನಿಮಗೆ ನಾನು ಆಮೇಲೆ ನೀವು ನನ್ನ ವ್ಲಾಗ್ನ ನೋಡೋಕ್ಕೆ ಮತ್ತು ನನ್ನ ವ್ಲಾಗ್ನ ನೋಡೋದ್ರಿಂದ ನಿಮಗೆ ಏನೇನು ಯೂಸ್ ಆಗುತ್ತೆ ಅನ್ನೋದು ಕೂಡ ಈ ವ್ಲಾಗಲ್ಲಿ ಇರುತ್ತೆ. ಅದಕ್ಕೋಸ್ಕರ ನಾನು ಯಾರು ಅನ್ನೋದು ನಿಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ಇವತ್ತು ನನ್ನ ಇಂಟ್ರಡಕ್ಷನ್ನ ಫಸ್ಟ್ ಮಾಡ್ಕೋತಾ ಇದ್ದೀನಿ. ಓಕೆನಾ? ನನ್ನ ಹೆಸರು ವಸಂತ ಅಂತ ಹೇಳಿ, ವಸಂತ ಕುಮಾರಿ. ನನಗೆ 2 ಮಕ್ಕಳಿದ್ದಾರೆ. ನನ್ನ ಹಸ್ಬೆಂಡು ಗಾರ್ಮೆಂಟ್ಸಲ್ಲಿ ಸೂಪರ್ವೈಸರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇವಾಗ ನಾನು ಬಾಣಂತಿಯಾಗಿರೋದ್ರಿಂದ ಅಮ್ಮ ಮನೇಲಿ ಇದ್ದೀನಿ. ಅಮ್ಮ ಮನೇಲಿ ನಮ್ಮ ಡ್ಯಾಡಿ ರೀಸೆಂಟಾಗಿ ಡೆತ್ ಆದರು. ಈಗಿರೋದು ಪ್ರೆಸೆಂಟು ತಮ್ಮ, ಅಮ್ಮ, ನಾನು, ನನ್ನ ಪಾಪು ಇರೋದು ಇಲ್ಲಿ. ನಮ್ಮ ಮನೆಯವರು ಇಲ್ಲೇ ನಮ್ಮ ಮನೆಯಿಂದ ಅಂದರೆ ನೆಕ್ಸ್ಟ್ ರೋಡೇನೆ ಮನೆ ಇರೋದು. ಆ ಗಂಡನ ಮನೆ ನನಗೆ ಅಮ್ಮ ಮನೆ 2 ಒಂದೇ ಏರಿಯಾ. ಹಾಗಾಗಿ ನಮಗೇನು ಹೋಗೋ ಬರೋಕ್ಕೇನು ಖರ್ಚಾಗಲ್ಲ. ಓಕೆನಾ? ಇವಾಗ ಏನಪ್ಪ ಅಂತ ಅಂದರೆ ತುಂಬ ಬೇಜಾರಾಯಿತು. ನನ್ನ ಚಾನಲ್ ಹೋಗಿದ್ದು ಹಿತೈಷಿ ವ್ಲಾಗ್ಸ್ ಇನ್ ಕನ್ನಡ ಅಂತ ಹೇಳ್ಬಿಟ್ಟು ಚಾನಲ್ ನೇಮ್ ಬಂದು ತುಂಬ ಅಂದರೆ ತುಂಬ ಬೇಜಾರಾಯಿತು. ನಾನು ಹತ್ತಿದ್ದೀನಿ ಕೂಡ. ಮತ್ತೆ ಈಗ ಎಲ್ಲ ಹೋಗಿರೋರು ಬರ್ತಾರೆ ಅಂತ ಕಾಯೋದ್ರಲ್ಲಿ ಒಂದು ಅರ್ಥ ಇರುತ್ತೆ. ದೇವ್ರ ಹತ್ರ ಹೋಗಿರೋರು ವಾಪಸ್ಸು ಬರೋದೇ ಇಲ್ಲ ಅಂತ ಗೊತ್ತಾದ ಮೇಲೂ ಕೂಡ ಅದ್ರ ಬಗ್ಗೆನೇ ಯೋಚನೆ ಮಾಡಿಕೊಂಡು ಕೂತ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂಥ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಮನಸ್ಸಿಗೆ ಅನ್ನಿಸ್ತು. ಮತ್ತು ನಮ್ಮ ಯಜಮಾನ್ರು, ನಮ್ಮ ಅಮ್ಮ ಎಲ್ಲರೂ ಹಂಗೆ ಹೇಳಿದ್ದು. ಯಾಕಂದರೆ ನಂಗೆ ಫಸ್ಟೇ ಹುಷಾರಿರಲ್ಲ. ಅದನ್ನೇ ಯೋಚನೆ ಮಾಡಿಕೊಂಡು ಡಿಪ್ರೆಷನ್ಗೆ ಏನಾದರೂ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ. ನೋಡಿ, ಇವಳೆ ಚಿಕ್ಕ ಮಗಳು ಗಗನ ಅಂತ ಹೇಳಿ, ನನ್ನ ದೊಡ್ಡ ಮಗಳು ರೂಮಲ್ಲಿ ಮಲ್ಕೊಂಡಿದ್ದಾಳೆ. ಹಿತೈಷಿ ಹಸ್ಬೆಂಡು ಡ್ಯೂಟಿ ಹೋಗಿದ್ದಾರೆ. ಹಾಗಾಗಿ ಇವತ್ತು ನಾನು ಇಂಟ್ರಡಕ್ಷನ್ ಮಾಡ್ಕೊಬಿಡೋಣ ಅಂತ ಹೇಳಿ ಮಾಡಿಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇರೋದು. ನನ್ನ ಚಾನಲ್ನಲ್ಲಿ ನಿಮಗೆ ಒಳ್ಳೆ ಟಿಪ್ಸ್ಗಳು ಸಿಗುತ್ತೆ. ಯಾಕಂದರೆ ಅನುಭವ ಮೇಯ್ನು. ನೋಡಿ, ನನ್ನ ಮಗಳು ಬಂದು ಮಲಗಿದ್ದಾಳೆ ಅಂತ ಹೇಳದ್ನಲ್ಲ, ಸೌಂಡು ಕೇಳಿಸ್ಕೊಂಡು ಬಂದ್ಲು ಪಾಪ. ಮೊನ್ನೆ ಪಾಪ ಡ್ಯಾನ್ಸ್ ಆಡೋಕೆ ಹೋಗಿ ಅವಳಿಗೆ ಕಣ್ಣಿಗೆ ಏಟಾಗ್ಬಿಟ್ಟಿದೆ, ರೆಡ್ಗೆ ಆಗ್ಬಿಟ್ಟಿದೆ ಕಣ್ಣು ಕೂಡ. ಇಲ್ಲಿ ಈ ಕಡೆ ಕಣ್ಣು ರೆಡ್ ಆಗಿಬಿಟ್ಟಿದೆ. ನನ್ನ ಚಾನಲ್ನಲ್ಲಿ ನಿಮಗೆ ಕುಕ್ಕಿಂಗ್ ಆಗಿರ್ಬೋದು. ಕುಕ್ಕಿಂಗ್ ಅಂತ ಅಂದರೆ ಈಗಿನ ಜನ್ರೇಷನ್ಗೆ ಕುಕ್ಕಿಂಗ್ ಅಂತ ಅಂದರೆ ಫುಲ್ಲು ಡಿಫ್ರೆಂಟಾಗಿ ಕೇಳ್ತೀರಪ್ಪ. ಪಿಜ್ಜಾ ಆಗಿರ್ಬೋದು, ಬರ್ಗರ್ ಆಗಿರ್ಬೋದು, ಆ ಥರ. ಮತ್ತು ಕಲ್ಲರು ಮೇಯ್ನು. ನಮ್ಮ ಜನಕ್ಕೆ ಕರ್ರಗೈತಾ ಅಂದರೆ ಅದು ಏನು ಹೇಳ್ತಾರೆ ಅದಕ್ಕೆ ಅದು ಹೆಂಗಾದರೂ ಇರಲಿ, ಒಟ್ಟಲ್ಲಿ ನಮಗೇನು ಗೊತ್ತಾ, ನಾವು ಮುದ್ದೆ ತಿಂದು ಹಳ್ಳಿಯಿಂದ ಬೆಳೆದಿರೋದು. ನಾವು ಮುದ್ದೆ ತಿನ್ಕೊಂಡು ಬೆಳೆದಿರೋದು. ನಾವು ಜಾಸ್ತಿ ನೀವು ಅಂದ್ಕೊಂಡಿರೋ ಥರ ಎಲ್ಲ ಈಗಿನ ಇವರಿಗೆ ನಾವು ಗೋಬಿ ಪಾನಿಪುರಿ ಆಗಿರ್ಬೋದು ಅದೆಲ್ಲ ನಮಗೆ ಈಗ ರೀಸೆಂಟಾಗಿ ಒಂದು 5 ವರ್ಷದಿಂದ ಅಷ್ಟೇ ನಮಗೆ ಗೊತ್ತು. ಮುಂಚೆ ಎಲ್ಲ ನಾವು ಈ ಥರ ಎಲ್ಲ ನಾವು ತಿಂದು ಇಲ್ಲ, ನಮಗೆ ಗೊತ್ತೂ ಇರಲಿಲ್ಲ. ನಮಗೆ ಕೆಲವ್ರಿಗೆ ನಂಬಕ್ಕೆ ಇದು ಅಸಾಧ್ಯ ಅಂತಲೇ ಹೇಳ್ಬೋದು. ನೋಡಿ, ನಮ್ಮ ಈ ಗಗನಪುಟಿನ ನಾನು 1.5 ತಿಂಗಳಿಂದ ಇಟ್ಕೊಂಡು ಆ ಚಾನಲ್ನ ಓಪನ್ ಮಾಡಿದ್ದು. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇತ್ತು ನನ್ನ ಯೂಟ್ಯೂಬ್ ಚಾನಲ್ಗೆ. ಅದು ಯಾರು ಕಣ್ಣು ಬಿತ್ತೋ, ಕೆಟ್ಟ ಕಣ್ಣು ಬಿತ್ತೋ ಗೊತ್ತಿಲ್ಲ, ಅದು ಹೋಯ್ತು ಯೂಟ್ಯೂಬ್ ಚಾನಲ್ಲು. ಓಕೆ, ಇರಲಿ, ಪರವಾಗಿಲ್ಲ, ನೋಡೋಣ. ನಿಮ್ಮೆಲ್ಲರ ಆಶೀರ್ವಾದದಿಂದ ನಾನು ಇನ್ನೊಂದು ಚಾನಲ್ನ ಕೂಡ ಓಪನ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆದರೆ ನನ್ನ ಡೈಲಿ ವ್ಲಾಗ್ಗಳು
ಮತ್ತು ನಾನು ಹೇಳಿದ್ನಲ್ಲ ಅನುಭವ ಅಂತ ಹೇಳ್ಬಿಟ್ಟು ಡಿಲವರಿ ವ್ಲಾಗ್ ಆಗಿರ್ಬೋದು, ಕುಕ್ಕಿಂಗ್ ವ್ಲಾಗ್ ಆಗಿರ್ಬೋದು, ಅಥವಾ ಟ್ರಾವೆಲಿಂಗ್ ವ್ಲಾಗ್ ಆಗಿರ್ಬೋದು, ಮತ್ತು ನನಗೆ ಗೊತ್ತಿರೋ ಅಂಥ ಒಳ್ಳೆ ಒಳ್ಳೆ ದೇವಸ್ಥಾನಗಳಾಗಿರ್ಬೋದು, ಮತ್ತು ಟಿಪ್ಸ್ಗಳಾಗಿರ್ಬೋದು. ನಾನು ತುಂಬ ಅಂದರೆ ತುಂಬಾ ತುಂಬ ಕಷ್ಟದಿಂದನೇ ಬೆಳ್ಕೊಂಡು ಬಂದಿರೋದು. ಕೆಲವರೆಲ್ಲ ಅನ್ಕೋತಾರೆ ಹಳ್ಳಿಯಿಂದ ಬಂದಿದ್ದೀರಾ ಅಂತ. ಹೌದು, ನಾವು ಹಳ್ಳಿಯಿಂದ ಆಡು ಭಾಷೆಯಲ್ಲೇ ನಾನು ವ್ಲಾಗ್ಗಳನ್ನೆಲ್ಲ ಮಾಡೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಓಕೆನಾ. ನನ್ನ ಚಾನಲ್ ಹೋಯ್ದಕ್ಕೆ ಬೇಜಾರಿದೆ, ಆದರೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಮುಂದೆ ಜೀವನ ಮಾಡೋದು ತುಂಬ ಕಷ್ಟ ಅಲ್ವಾ. ಅದಕ್ಕೆ ನಾನು ಹೋಪ್ಸ ಕಳ್ಕೊಬಾರ್ದು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಚಾನಲ್ ಓಪನ್ ಮಾಡಿದ್ದೀನಿ. ಅದಕ್ಕೋಸ್ಕರ ಇವತ್ತು ಫಸ್ಟು ಇಂಟ್ರೊಡಕ್ಷನ್ ಕೊಟ್ಕೊಂಡ್ಬಿಟ್ರೆ ನಿಮಗೆ ನನ್ನ ವ್ಲಾಗ್ ನೋಡೋದ್ರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಮತ್ತು ಇನ್ನೊಂದು ಬ್ಯಾಡ್ ಕಮೆಂಟ್ ಹಾಕೋ ಬ್ರದರ್ಸ್ಗಳಿಗೂ ಅಷ್ಟೇ, ನಾನು ಆ ಚಾನಲಲ್ಲಿ ನನಗೆ ತುಂಬ ಅಂದರೆ ತುಂಬಾ ಬ್ಯಾಡ್ ಕಮೆಂಟ್ ಹಾಕಿದ್ದೀರಾ. ದಯವಿಟ್ಟು ಯಾರು ಕೂಡ ಸಪೋರ್ಟ್ ಅಂದರೆ ಏನು ಗೊತ್ತಾ, ಬಡವ್ರ ಮಕ್ಕಳು ಎಂತೆಂಥವ್ರು ದರೋಡೆ ಮಾಡ್ಕೊಂಡೆಲ್ಲ ತಿನ್ಬಿಡ್ತಾರೆ. ಅಂಥದ್ರಲ್ಲಿ ನಾವು ಆನೆಸ್ಟಾಗಿ ನಿಯತ್ತಾಗಿ ನೋಡಿ ಪಾಪುಗಳನ್ನ ಇಟ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಡೈಲಿ ವ್ಲಾಗ್ ಮಾಡ್ಕೊಳ್ಳೋದಾಗಿರ್ಬೋದು, ಪ್ರತಿಯೊಂದು ಕೆಲಸನೂ ಅಷ್ಟೇ ಕಷ್ಟಕರವಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು, ನೀವು ಬ್ಯಾಡ್ ಕಮೆಂಟ್ ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ನಮ್ಮನ್ನು ಎತ್ತಿರೋಳು ಒಬ್ಳು ಅಮ್ಮನೇ, ಅಥವಾ ನಾವು ಕಟ್ಕೊಂಡಿರೋಳು ಒಬ್ಳು ಹೆಂಡ್ತಿನೇ, ಅವಳು ಒಂದು ಹೆಣ್ಣೆ, ನಾವು ಕಟ್ಕೊಂಡಿರೋ ಹೆಂಡ್ತಿನೂ ಕೂಡ ಒಂದು ಹೆಣ್ಣು ಅನ್ನೋದನ್ನ ನೀವು ಮನದಲ್ಲಿ ಇಟ್ಕೊಂಡು ಮನದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಬೆಳೆಸಿ ನಮ್ಮನ್ನು ಅಂತ ಕೇಳ್ಕೊತೀನಿ. ಇವತ್ತಿನ ನನ್ನ ಇಂಟ್ರೊಡಕ್ಷನ್ ವ್ಲಾಗು ಇಷ್ಟೇ. ನನ್ನ ಹೆಸರು ವಸಂತ, ನನ್ನ ಹಸ್ಬೆಂಡ್ ಹೆಸರು ಶಿವಕುಮಾರ್, ಚಿಕ್ಕ ಪಾಪು ಹೆಸರು ಗಗನ, ದೊಡ್ಡವಳ ಹೆಸರು ಹಿತೈಷಿ. ಹೇಳ್ತಾರಲ್ಲ ನಾವಿಬ್ರು ನಮಗಿಬ್ರು ಅಂತ, ನಮ್ಗೆ ಇವು 2 ಹೆಣ್ಮಕ್ಳೇ. ಇವಳು ಕೂಡ ಗಗನ ಪುಟ್ಟಿನೂ ಕೂಡ ಹುಡುಗಿನೇ, ನನಗೆ ಬಾಯ್ ಬೇಬಿ ಇಲ್ಲ, ಓಕೆನಾ. ಇನ್ಮೇಲಿಂದ ನನ್ನ ಡೈಲಿ ವ್ಲಾಗ್ಗಳು ಬರ್ತಾ ಇರುತ್ತೆ, ಓಕೆನಾ. ಹೀಗೆ ನನ್ನ ಸಪೋರ್ಟ್ ಮಾಡಿ, ಪ್ರೋತ್ಸಾಹ ಮಾಡಿ, ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ಹೇಳ್ತಾ ನನ್ನ ಈ ಸಿಂಪಲ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್.